ಯವ್ವ ಯಾರು ಹೇಳಿದ್ರು ಯಾರು ಬರೋದಿಲ್ಲ. ಎಲ್ಲರೂ ಅವ್ರವ್ರ ಮನೆ ಆತು ಅವ್ರಾತು ಕದ ಹಾಕ್ಯಂಡು ಸುಮ್ಮನೆ ಅವ್ರ ಮನೆಯೊಳಗೆ ಅವ್ರು ಇರೋರು. ಇಲ್ಲಿ ಯಾರು ಹಂಗೆ ಬರೋದಿಲ್ಲ. ಒಬ್ರು ಮನೆಯಿಂದ ಒಬ್ರಿಗೆ ಕರೆದ್ರೂ ಯಾರೋ ಒಬ್ರು ಬಾತಿ ಕಾಸು ಇದ್ದಾರೆ ಬರ್ತಾರೆ ಅಂತ ಯಾರು ಬರಲ್ಲ. ಎಲ್ಲೇ ನಾವು ಈಗ ಬಂದೇವಿ ಊರಿಂದ, ಮತ್ತೆ ಹಂಗೆ ಮನೆ ತುಂಬಿಸ್ಕೋಬಾರ್ದು ಅಂತ ನಾನು ಆರತಿ ಮಾಡಿ ಮನೆ ತುಂಬಿಸ್ಕೊಳಕತ್ತೀನಿ. ಎಲ್ಲ ಪದ್ಧತಿ ಅಂತೂ ಅಲ್ಲಿ ಆಗ್ಯಾವ ನಮ್ಮ ಅವ್ವಾರ ಮನ್ಯಾಗ. ಮತ್ತೆ ಯಾಕೆ ತಲೆ ಕೆಡಿಸ್ಕೊಳೋದು? ಹೌದಿಲ್ಲ? ಆಯ್ತು ಬರ್ರಿ. ನಾನು ಇದನ್ನ ಒಳಗಿಟ್ಟು ಬರ್ತಾನೆ. ಸೇರು ಒದ್ದು ಒಳಗೆ ಬಾ ತಂಗಿ. ನಮ್ಮೂರ ಕಡೆ ಮದುಮಗನ ಕಾಲಿನ ಮ್ಯಾಗ ಮದುಮಗಳ ಕಾಲಿಡಿಸಿ ಹಿಂಗೆ ಹೆಬ್ಬಟ್ಟು ಇದ್ರ ನಡುವೆ ಮಳಿ ಬಡಿತಾರ್ರಿ. ಇಲ್ಲಿ ಬಡಿಯಂಗಿಲ್ಲನ್ರಿ ಅತ್ತಿಯರ? ಮಾಡದವ ಎಲ್ಲ ಪದ್ಧತಿ ಪ್ರಕಾರ ಮಾಡದ. ನಾವು ಮಾಡ್ತೇವೆ. ನಾನು ಅಲ್ಲಿ ಯಾಕೆ ನಾ ತಂಗಿ ನನಗೂ ಎಲ್ಲ ಗೊತ್ತದವು ಮಾಡದ. ನೀಟ್ ಬರ್ತೀನಿ ತಡಿ. ನಾವು ಒಬ್ಬಕ್ಕೆ ಎಲ್ಲ ಎತ್ತ ತಗಂತ ಬಿಡ್ದಾರ್ಲೇವ, ನನಗೂ ತಲೆಗೆ ಬರೋಲ್ತ. ತಗೊಂಬರ್ತಾನೆ ತಡಿ. ಶಾಣೆ ನನ್ನ ಸೊಸಿ. ಆತನವಾ ಮಳಿ ಬರ್ತದ್ದು. ಸೇರೋದೊಳಗೆ ಬಾ. ಉಫ್ ಅಪ್ಪ ದೇವ್ರೆ, ಬೆಳಗ್ಗೆ ಎಷ್ಟು ಜಳ ಆಯ್ತು ನೋಡ್ಬೇವ ಅಲ್ಲ. ನೀ ಕುಂತ ಬಿಟ್ಟಿಲ್ಲ ಯಪ್ಪ. ಹೋಗು ಜಳಕ ಮಾಡಿ ಹೋಗು. ರಾತ್ರಿ ಎಲ್ಲ ಟ್ರೈನಾಗ ಕುತ್ಕೊಂಡು ಅಯ್ಯೋ ಈಗ ಅಲ್ಲಿ ಟ್ರೈನಿಂದ ಮನೆಗೆ ಬಂದು ಮುಟ್ಟೋ ತನಕ ಆಗಲೇ 11 ಗಂಟೆ ಆಗಿ ಹೋತು. ಹೋಗಪ್ಪ ಜಳಕ ಮಾಡಿ ಬಂದು ಆರಾಮ ಅಡ್ಡಾಗ ಹೋಗಿ ಒಂದಿಟ್ಟೊತ್ತು. ಬೇವ ಮೈ ಅನ್ನೋದು ಹಣ್ಣು ಆದಂಗೆ ಆಗ್ಬಿಟ್ಟೈತಿ. ಬಿಸಿ ನೀರು ಹಾಕಬೇಕು ಅನ್ನಿಸ್ತತಿ. ಈ ಜೋಳಕ್ಕೆ ಬೇಡ ತಣ್ಣೀರು ತೊಗೊಂಡ್ಬಿಡ್ತೇನೆ ಅಂತ ರೆಸ್ಟ್ ಮಾಡಿದ್ರೆ ಕಡಿಮೆ ಆಕತಿ. ನೋಡುವ ಅವನು ರೂಮ್ ಗೀಮ್ ಎಲ್ಲ ತೋರಿಸ್ತಾನೆ ನಿನಗೆ. ಗೀಸರ್ ಆನ್ ಮಾಡೋದು ಎಲ್ಲ ತೋರಿಸ್ತಾನೆ. ನಾವು ಜಳಕ ಮಾಡಿ ಬರತ್ತಲೆ ನೀನು ಜಳಕ ಮಾಡಿ ಬಂದ್ಬಿಡು ಜಲ್ದಿ. ನಾನು ಅಡುಗೆ ಮನೆ ಸ್ವಚ್ಛ ಮಾಡಿ ಇಟ್ಟಿರ್ತೀನಿ. ಕಸ ಹೊಡೆದು ಕಲ್ಲು ಒರೆಸಿ ನಾನೇ ಇಡ್ತೇನೆ. ಜಲ್ದಿನ ಬಾ. ಹಾಲು ಕಾಶಿ ಮುಂದಿನ ಏನೈತಿ ಅದು ಮಾಡೋಣಂತ. ಮನೆ ಸೊಸಿ ಮೊದಲನೇ ಸರಿ ಮನೆಗೆ ಬಂದಿದ್ದಿ. ಮೊದಲು ಹಾಲು ಕಾಶಿ ಬಿಡಂತೆ, ಆಮೇಲೆ ಏನಾರ ಒಂದು ಸ್ವೀಟ್ ಮಾಡುವಂತೆ ಅಂತ. ಬಾಕಿ ಅಡುಗೆ ಎಲ್ಲ ನಾನು ಮಾಡ್ಕೊಂತೇನೆ, ಚಿಂತೆ ಮಾಡ್ಬೇಡ. ಆಯ್ತು ರೀ ಅತ್ತಿ. ಹೂವಾ ಹಂಗಂದ್ರೆ ಜಲ್ದಿ ನಾನು ಬಡ ಕಸ ಹೊಡೆದು ಕಲ್ಲು ಒರೆಸಿ ಜಳಕ ಮಾಡಿ ಬಿಡ್ತೇನೆ. ಜಳಕ ಮಾಡಿ ಅಡುಗೆ ಮನೆಗೆ ಹೋಗ್ತಾನೆ. ಯಾವ ನನಗೆ ಒಂಥರ ಆಗಕತ್ತೈತಿ. ಇಡೀ ರಾತ್ರಿ ಕುತ್ಕೊಂಬಂದು ಟ್ರೈನ್ ಇವಿ. ಏ ಗೌರಮ್ಮ ತಾಯಿ, ಒಂದು ಸ್ವಲ್ಪ ನನ್ನ ಸೀರೆ ಲಂಗ ಒಂದು ತೆಗೆದಿಡುವ. ಜಳಕಕ್ಕೆ ಹೋಗ್ತಾನೆ ನಾನು ಕಸ ಹೊಡೆದು ಕಲ್ಲು ಒರೆಸಿ. ಆಯ್ತು ಬರುವ, ನೀನು ಜಳಕ ಮಾಡ್ಕೊಂಬ. ನನ್ನ ಮಗಳಿಲ್ಲ ಧ್ವನಿ ಖಾಲಿ ಅನ್ಸಕತ್ತಿ. ಅದು ಸಾವು ಇಂಥ ಹೆಸರು ಇಟ್ಟಾರ ಏನೋ. ಹೆಂಗೆ ಕರೆದ್ರು ಹೋಗ್ಲಿ ಬಿಡತ್ತ. ಅಲ್ಲಿ ಬೀರು ಐತಿ, ಅಲ್ಲಿ ಬಟ್ಟೆ ಇಟ್ಕೊಂಡು ನನ್ನ ಬೀರು ಈ ಕಡೆ ಐತಿ. ನಾನು ಸ್ನಾನ ಮಾಡ್ಕೊಂಬರ್ತೀನಿ. ನಿನ್ನ ಬಟ್ಟೆ ಎಲ್ಲ ಹೊಂದಿಸ್ಕೊಂಬಿಡು. ಆದ್ರೆ ನಿನಗೆ ಸುಸ್ತಾಗಿದ್ರೆ ಮತ್ತೆ ಯಾವಾಗ ಮಾಡ್ಕೊಂಬಂತಿ ತೆಗೆದಿಟ್ಬಿಡು. ಆಯ್ತು ರೀ. ಅಂದಂಗೆ ಒಂದು ಮಾತು ಕೇಳಿದ್ರೆ ನೀವು ಬೇಜಾರಾಗಂಗಿಲ್ಲಲ್ಲ? ಏನಾಯ್ತು? ಅಲ್ಲ ಅದು ಮದ್ವೆ ಹೊಸ ಜೋಡಿ ಅಲ್ಲ, ಬೆಡ್ ಎಲ್ಲ ಹೂವಿಂದ ಅಲಂಕಾರ ಮಾಡಿರ್ತಾರಲ್ಲ. ನಾನು ನೋಡಿದ್ದೆ ಫೋನ್ಯಾಗ. ನಮ್ಮ ಹಳ್ಳಿಯಾಗೂ ಅಷ್ಟ ಹಂಗೆ ಮಾಡ್ತಾರೆ, ಸ್ವಲ್ಪ ತಕ್ಕ ಮಟ್ಟಿಗೆ ಮಾಡ್ತಾರೆ ಹೊಸದಾಗಿ ಮದುವೆ ಆದರಿಗೆ. ಇಲ್ಲೇನು ಮಾಡಿಲ್ಲಲ್ರಿ? ವಾವ್, ಭಾಳ ಬೋಲ್ಡ್ ಅದಿ ನೀನು. ಬೆಂಗಳೂರಿಗೆ ಕರೆಕ್ಟ್ ಹೊಂದ್ಕೊಂತೀನಿ, ಜಲ್ದಿ ಹೊಂದ್ಕೊಂತೀನಿ. ನನಗೆ ತೊಂದರೆ ಆಗಂಗಿಲ್ಲ ನೋಡು. ಭಾಳ ಬೋಲ್ಡಾಗಿ ಮಾತಾಡ್ತಿ. ಅದೇನಂದ್ರೆ ನಾವು ಬಾಗಿಲು ಹಾಕ್ಕೊಂಡು ಹೋಗಿದ್ದಿಲ್ಲ, ಕಿಲಿ ಹಾಕ್ಕೊಂಡು. ಅದು ಹೊರಗಷ್ಟು ನನ್ನ ಫ್ರೆಂಡ್ಸಿಗೆ ಹೇಳಿದ್ದೆ ಅಂತಂದು ಅಲ್ಲಿ ಹೊರಗಷ್ಟು ಬಾಗಿಲಿಗೆ ಅವ್ರು ಹಂಗೆ ಅಲಂಕಾರ ಮಾಡಿ ಹೋಗ್ಯಾರ. ಇಲ್ಲೆಲ್ಲ ಒಳಗೆ ಹೆಂಗೆ ಮಾಡೋಕತ್ತೈತಿ. ನಾವು ಈಗ ಬಂದೀವಿ ಊರಿಂದ. ನೋಡೋಣ ಹಂಗೇನಾರ ಮಾಡ್ಸೋದಾತಂದ್ರೆ ಮಾಡ್ಸೋಣಂತ. ಅವನು ಈಗ ಅಲ್ಲಿ ಮದುವೆ ಆಗಿರೋ ಪಕ್ಕಿಗೂ, ನಮ್ಮ ತಂಗಿ ಮದುವೆ ಆಗಿ ಅಲ್ಲಿ ಹೋಗಿರೋ ಪಕ್ಕಿಗೂ ಬೇಜಾರದಾಳ. ಹಾಗಾಗಿ ನಾನು ಏನು ಹೇಳೋಕೆ ಅಷ್ಟು ಇದು ಸರಿ ಅನ್ನಿಸ್ವಂತ. ಅದ್ರ ಸಲುವಾಗಿ ನೀನು ಅರ್ಥ ಮಾಡ್ಕೊತೀಯಲ್ಲ. ಪ್ಲೀಸ್ ದಯವಿಟ್ಟು ಅರ್ಥ ಮಾಡ್ಕೊ. ಆದ್ರೆ ಮಾಡಿಸ್ತೀನಿ, ಇಲ್ಲ ಅಂತಲ್ಲ. ಆಗಲಿಲ್ಲ ಅಂತಂದ್ರೆ ಏನು ಅನ್ಕೋಬೇಡ ಪ್ಲೀಸ್. ನಾನು ಜಳಕ ಮಾಡ್ಕೊಂಬರ್ತೀನಿ. ಅಲಂಕಾರ ಮಾಡಿದ ಮಂಚ ಏನೇನೋ ಹಸಿ ಇಟ್ಕೊಂಡಿದ್ದೆ. ಇಲ್ಲಿ ಏನಿಲ್ಲಲ್ಲಪ್ಪ. ನಾ ಬಂದಿದ್ದು ಖುಷಿನೇ ಇಲ್ಲ ನಮ್ಮ ಅತ್ತಿಗೆ. ಬರೀ ಆಕೆ ಮಗಳದ ಇಟ್ಟಿಟ್ಟು ಕಣ್ಣ ನೀರು ತಗೊಂಡು ನಿಂತು ಬಿಡ್ತಾ. ಮತ್ತು ನಾನೇನು ಮಾಡಲಿ? ನನ್ನ ಆಸೆ ಎಲ್ಲ ನಾನು ಯಾರಿಗೆ ಹೇಳ್ಕೊಳ್ಳಿ? ಎಂತ ಚಂದ ರೆಡ್ ಕಲರ್ ಲೆಹಂಗಾ ಇಟ್ಕೊಂಡ್ಬಂದಿದ್ದೆ. ಎಲ್ಲ ಆಸೆ ಕಲ್ಲು ಬಿತ್ತು. ರಮೇಶ, ತಮ್ಮ ರಮೇಶ. ಹಾಂ ಏನಾದ್ರು ಸ್ವಲ್ಪ ಹಾಲು ತಗೊಂಬರ್ಬೇಕಾಗಿತ್ತಪ್ಪ, ಅದಕ್ಕೆ ಕರೆದೆ. ಅಲ್ಬೇವ ಫ್ರಿಜ್ನಾಗಿದ್ದು ಹಾಲು. ಅಯ್ಯಪ್ಪ ಬ್ಯಾಡ ಹೋಗಯ್ಯಪ್ಪ. ಫ್ರೆಶ್ ಹಾಲು ತಗೊಂಬ ಹೋಗಿ. ಕಾಯಸಕ್ಕೆ ಬೇಕದು ನೀವಕ್ಕೆ. ಫ್ರೆಶ್ ಹಾಲು ತಗೊಂಬ. ಅದು ಹಂಗೆ ಸ್ವೀಟ್ ಮಾಡಿ ದೇವ್ರಿಗೆ ರೆಡಿ ಮಾಡಕ್ಕೆ ಬರ್ತೈತಿ. ಅದನ್ನು ಆಕೆಲ್ಲಿ ಹೋದ್ಲು? ಜಳಕಕ್ಕೆ ಹೋದ್ಲ? ಹ್ಞೂ ಬೇವ ಜಳಕಕ್ಕೆ ಹೋಗ್ಯಾಳ. ಯವ್ವ ಒಂದು ಮಾತು ಹೇಳಲೇನ? ಏನದು? ಅಲ್ಬೇವ ಆಕೆ ಹೆಸರು ಚೇಂಜ್ ಮಾಡಕ್ಕೆ ಬರಂಗಿಲ್ಲನ? ಮಾಡ್ತಾರಪ್ಪ. ಅದು ಮದುವೆಯಾಗನ ಲಗ್ನ ಪತ್ರಿಕೆ ಚಾಪ್ಸಂದನ ಎಲ್ಲ ಸ್ವಾಮಿಯವ್ರನ್ನ ಕೇಳಿ ಯಾವ್ದು ಹೆಸರು ಸರಿ ಬರ್ತೈತಿ, ನಿನ್ನ ಹೆಸರಿನ ಜೊತೆಗೆ ಯಾವ ಹೆಸರು ಸರಿ ಬರ್ತೈತಿ ಅದನ್ನ ಇಟ್ಟು ಅವಾಗ ಲಗ್ನ ಪತ್ರಿಕೆ ಚಾಪ್ಸ್ಬಿಡ್ತಾರ. ಮಾಡೋದಿದ್ರೆ ಅವಾಗ ಮಾಡ್ಬೇಕಾಗಿತ್ತು. ಮಾಡಕ್ಕೆ ಬರ್ತೈತಿ, ಅದಕ್ಕೇನಿಲ್ಲ. ಯಾಕೆ ಏನಾಯ್ತು ಹೆಸರಿಗೆ?
ಯವ್ವ ನೀನ ನೋಡು ಯಾಕೆ ಹೆಸರು ಹೆಂಗೆ ಕರಿಬೇಕು ನಾನು ಅಂತಂದು ಹೋಗ್ಬೇವ ನೋಡ್ರಿ ಏನು ಸ್ವಲ್ಪ ನೋಡಿ ಯಾವ್ದ್ರ ಹೆಸರು ಚೇಂಜ್ ಮಾಡಿದ್ರೆ ಚಲೋ ಆಕತ್ತೆ ಇಟ್ಟು ಕರಿಯಾಕೆ ಎಲ್ಲಾರ ಫ್ರೆಂಡ್ಸ್ ಜೊತೆಗೆ ಅಲ್ಲಿ ಇಲ್ಲಿ ಕರ್ಕೊಂಡು ಹೋದಾಗ ಫ್ರೆಂಡ್ಸ್ ಯಾರು ಬಂದ್ರೆ ಇಂಟ್ರಡ್ಯೂಸ್ ಮಾಡಿಸ್ಕೊಳಕನ ಒಂಥರ ಆಕತಿ ಬೇವ ನೋಡ್ರಿ ಒಂದು ಸ್ವಲ್ಪ ಯೋಚನೆ ಮಾಡಿ ಯಾವ್ದ್ರ ಒಂದು ಚಲೋ ಹೆಸರು ಇಡ್ಬೇಕು ಈಗ ಮೊದಲು ಸಾವಕ್ಕ ಅಯ್ಯೋ ಅರ್ಧ ಕರೆದ್ರೆ ಸಾವು ಪೂರ್ತಿ ಕರೆದ್ರೆ ಸಾವಕ್ಕ ಅಯ್ಯೇ ನಾವು ಲಕ್ಷಣ ಮಾಡಲಿಲ್ಲ ನೋಡತ್ತಮ್ಮ ನಿಜವಾಗ್ಲೂ ಅರ್ಜೆಂಟ್ ಮದುವೆ ಆಗ ಲಕ್ಷಣ ಆಗಲಿಲ್ಲ ಮಾತಾಡ್ತಂತೀಗ ನಿಮ್ಮ ಅಪ್ಪಾಜಿ ಜೊತೆ ಮಾತಾಡಿ ಯಾವ್ದ್ರ ಹೆಸರು ಇಡೋಣಂತಕಿ ಹಾಂ ನೋಡಿದ್ರಲ್ರಿಪ್ಪ ಹೆಸರಿನ ಅವಂತರ ಎಷ್ಟಾಕವು ಅಂತಂದು ನಾವು ಮಕ್ಕಳು ಹುಟ್ಟಿದ ತಕ್ಷಣ ನಾವು ಮಾಡೋ ತಪ್ಪದ ರೀ ಅಜ್ಜ ಅಮ್ಮನ ಹೆಸರಂತ ಆ ಹೆಸರಂತ ಈ ಹೆಸರಂತ ಅಂದ ಹಂಗೆ ಸುಮ್ಮನೆ ಯಾರು ಸಿಕ್ಕೈತೆ ಅದನ್ನ ಇಟ್ಟು ಬಿಡೋದು ಅವ್ರ ಮ್ಯಾಗಿನ ದೊಡ್ಡರ ಮ್ಯಾಗಿನ ಪ್ರೀತಿಗೆ ಹೆಸರು ಇಟ್ಬಿಡ್ತೇವೆ ಆಮೇಲೆ ಅವ್ರು ಏನೇನು ಅವ್ರಿಗೆ ಫಜೀತಿ ಬರ್ತೈತಿ ಆ ಹುಡ್ರಿಗೆ ಅನ್ನೋದು ನಾವು ಲಕ್ಷಣ ಕೊಟ್ಟು ತಗೊಳಂಗಿಲ್ಲ ಹಿಂಗಾಕೋ ನೋಡ್ರಿ ಅದು ತಂದೆ ತಾಯಿಯ ಕರ್ತವ್ಯ ಮಕ್ಕಳಿಗೆ ಮಕ್ಕಳು ಹುಟ್ಟಿದ ತಕ್ಷಣ ಒಂದೊಳ್ಳೆ ಹೆಸರು ಹುಡುಕಿ ಒಂದೊಳ್ಳೆ ಹೆಸರು ಇಡೋದು ತಂದೆ ತಾಯಿಯರ ಕರ್ತವ್ಯ ಹಿಂಗೆ ಎಂತೆಂಥರ ಹೆಸರು ಇಟ್ಟು ಫಜೀತಿ ಪಡಬೇಡ್ರಿಪ್ಪ ಬರನ್ರಿ ನಮಸ್ಕಾರ ರೀ ಹಂಗೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರ್ಯಾಕೆ ಹೋಗ್ಬೇಡ್ರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ನಮ್ಮ ವಿಡಿಯೋ ನೋಡ್ರಿ ಪೂರ ವಿಡಿಯೋ ನೋಡ್ರಿ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಬರೇನ್ರಿ ನಮಸ್ಕಾರ ರೀ